ನಾನು ಹೇಳಿದ ವಿಷಯ ಏನಾಯ್ತು? ಲೇ ನಾನು ನಿನ್ನೆಯಿಂದ ಸೂಕ್ಷ್ಮ ಗಮನಿಸ್ತಾ ಇದ್ದೀನಿ. ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇದೀಯಾ ಯಾಕಮ್ಮ? ಏನಾಯ್ತಮ್ಮ ದೇವರು ಕೊಟ್ಟ ತಂಗಿ? ದೇವರು ಕೊಟ್ಟ ತಂಗಿ ಅಂತ ನನ್ನ ಬಾಯಿ ಮುಚ್ಚಿಸ್ಬೇಡ. ನೀನ್ ಏನ್ ಸಹಾಯ ಮಾಡಿದ್ಯಾ ನನ್ಗೆ? ಇಷ್ಟಕ್ಕೂ ನೀನ್ ಸ್ವಂತ ಅಣ್ಣನ ಅಲ್ವಾ ಅನ್ನೋದನ್ನ ಹೇಳ್ಬಿಡು. ಈ ಪ್ರಶ್ನೆಗೆ ನಿನ್ಗೆ ಖಚಿತವಾದ ಉತ್ತರ ಬೇಕು ಅಂದ್ರೆ ಇದಳಲ್ಲ ನಿನ್ನ ತಾಯಿ ಆ ರಂಗಮ್ಮ, ಆಕೆ ಹತ್ರ ಹೋಗಿ ಕೇಳೋಡು. ಸ್ವಂತ ಅಣ್ಣನ ಅಂತ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಇವತ್ತು ರಾತ್ರಿ ಮೇಲೆ ಹೋಗಿರೋ ನಮ್ಮ ಬೋರ್ಡ್ ತಲೆ ಅಪ್ಪ ಕನ್ಸಲ್ ಬಂದು ಚಾರ್ಜ್ ವಾದಿತಾನೆ. ಪಕ್ಕದ ಮನೆ ಪುಟ್ಟರಾಜು ಕೆಲಸ ಕೊಡ್ಸಿದ್ಯಾ, ನಮ್ಮ ಯಜಮಾನ್ರಿಗೆ ಮಾತ್ರ ಯಾಕೆ ಕೆಲಸ ಕೊಡಿಸ್ತಿಲ್ಲ? ಆ ಪುಟ್ಟರಾಜು ತಲೆ ಲೆವೆಲ್ಗೆ ನಿನ್ನ ಯಜಮಾನಪ್ಪನ ತಲೆ ಇಲ್ಲ ಕಣವ. ಪುಟ್ಟರಾಜು ನಮ್ಮ ಯಜಮಾನ್ರಿಗಿಂತ ಕುಳ್ಳಗಿದ್ದಾನೆ ಅಂದ್ಮೇಲೆ ಲೆವೆಲ್ ಹೆಂಗ್ ಮ್ಯಾಚ್ ಆಗುತ್ತೆ? ಆ ಪುಟ್ಟರಾಜು ತಲೆ ಒಳಗಡೆ ಮೆದುಳು ಅನ್ನೋದೊಂದು ಇದೆ ಕಣಮ್ಮ. ಅವನು ಪ್ರತಿ ಸಲನು ಯೋಚನೆ ಮಾಡುವಾಗ ತಲೆ ಕೆರ್ಕೋತಾನೆ. ಅದೇ ನಿಮ್ಮ ಯಜಮಾನಪ್ಪ ಯೋಚನೆ ಮಾಡುವಾಗ ಮೊಣಕಾಲ್ ಕೆರ್ಕತ್ತಾನೆ. ಬುದ್ಧಿ ಇಲ್ಲ ಅಂದ್ರೆ ಬುದ್ಧಿ ತುಂಬಬೇಕು, ಮೆದುಳು ಇಲ್ಲ ಅಂದ್ರೆ ಮೆದುಳು ಹಾಕಿಸ್ಬೇಕು. ನೀನ್ ಬುದ್ಧಿ ಉಪಯೋಗಿಸಿ ನಮ್ಮ ಯಜಮಾನ್ರಿಗೆ ಒಂದು ಕೆಲಸ ಕೊಡಿಸ್ಬೋದಲ್ಲ? ಸರಿ ಬಿಡಮ್ಮ, ಆ ಸೂರ್ಯದೇವ ಯಾವತ್ತಾದ್ರೂ ಪಶ್ಚಿಮ ದಿಕ್ಕಲ್ಲಿ ಹುಟ್ಟಿದ ದಿವಸ ನಿನ್ನ ಯಜಮಾನಪ್ಪನಿಗೂ ಒಂದು ಕೆಲಸ ಅಂತ ಸಿಗುತ್ತೆ. ಯಾವಾಗ ನೋಡಿದ್ರು ನಮ್ಮ ಯಜಮಾನ್ರಿಗೆ ಲಾಯಕ್ಕಿಲ್ಲ, ಕೆಲ್ಸಕ್ಕೆ ಬಾರ್ದೋನು ಅಂತಿರ್ತೀಯಲ್ಲ, ನೀನ್ ಈ ತರ ಹೇಳಿನೇ ನಮ್ ಗತಿ ಹೀಗಾಗಿರೋದು. ಇವತ್ತು ನಮ್ಮ ಯಜಮಾನ್ರು ಇಂಟರ್ವ್ಯೂಗೆ ಹೋಗಿದ್ದಾರೆ. ಆ ಇಂಟರ್ವ್ಯೂ ನೆಡ್ಸೋರ್ಗೆ ಒಂದು ಫೋನ್ ಮಾಡಿ ಹೇಳ್ಬಾರ್ದ? ಆಗ್ಲೇ ಫೋನನ್ನು ಮಾಡಿದ್ನಮ್ಮ. ಅವ್ರು ಬಹುಶಃ ಸಂದರ್ಶನ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗಿರ್ಬೇಕು ಅನ್ಸುತ್ತೆ. ನಾನು ಫೋನು ತಗೊಳ್ಳಿಲ್ಲ. ಅಂದ್ಮೇಲೆ ನೆನ್ನೆನೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತು. ಒಟ್ನಲ್ಲಿ ನಿನಗೆ ನಮ್ಮ ಯಜಮಾನ್ರ ಕೆಲಸ ಕೊಡ್ಸೋ ಮನ್ಸಿಲ್ಲ. ಗಂಡುಗಲೇಶ್ವರ, ಇವತ್ತು ನಮ್ಮ ಯಜಮಾನ್ರು ಇಂಟರ್ವ್ಯೂಗೆ ಹೋಗಿದ್ದಾರೆ. ಅದ್ರಲ್ಲಿ ಏನಾದ್ರೂ ಅವ್ರು ಪಾಸ್ ಆಗ್ಬಿಟ್ರೆ ನಮ್ಮ ಅಣ್ಣನ ತಲೆ ಮೇಲೆ 101 ತೆಂಗಿನಕಾಯಿನ ಒಡೆದು ಬಿಡ್ತೀನಿ. ಅಳಿಯಂಗಿರೆ ಇಂಟರ್ವ್ಯೂ ಹೋಗಿದ್ಲಲ್ಲ, ಏನಾಯ್ತು? ಮುಖ ನೋಡಿದ್ರೆ ಗೊತ್ತಾಗಲ್ವಾತೆ ತೋಪು ಅಂತ. ಸದ್ಯ ನಮ್ಮ ಯಜಮಾನ್ರ ತಲೆ ಮೇಲೆ 101 ತೆಂಗಿನಕಾಯಿ ಹೊಡಿಯೋದು ತಪ್ತು. ಅಪ್ಪಲ್ಲು ಸಿಕ್ಕಾಪಟ್ಟೆ ಹಶ್ವಾಗ್ತಿದೆ, ಊಟ ಬಡ್ಸಮ್ಮ. ಇನ್ಮೇಲೆ ಈ ಮನೇಲಿ ನಿಮ್ಗೆ ಊಟ ಇಲ್ಲ. ಮನೆ ಇಲ್ದೇದ್ರೇನಂತೆ, ಟೆರೆಸ್ ಮೇಲೆ ಆಚೆನ ಬಡ್ಸು ತಿಂತೀನಿ. ಈ ಮನೆ ಅನ್ನದ ಋಣ ಮುಗೀತು. ಯಾಕಮ್ಮ ಹೀಗೆಲ್ಲ ಮಾತಾಡ್ತೀಯ? ಬೆಳಗಿಂದ ಕ್ಯೂನಲ್ಲಿ ನಿಂತು ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡ್ ಬಂದಿದ್ದೀನಿ. ನೀ ಹೀಗೆಲ್ಲ ಅಂದ್ರೆ ನಂಗೆ ಬೇಜಾರಾಗಲ್ವಾ? ಇಂಟರ್ವ್ಯೂನಲ್ಲಿ ಏನ್ ಪ್ರಶ್ನೆ ಕೇಳಿದ್ರು? ಹುಚ್ಚುಚ್ಚು ಪ್ರಶ್ನೆಗಳು ಕೇಳ್ತಾರಮ್ಮ. ಉಗಾಂಡ ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಕೇಳಿದ್ರು, ನನಗೇನು ಗೊತ್ತು? ಜಿಂಬಾಬ್ವೆನಲ್ಲಿ ನಿನ್ನೆ ರಾತ್ರಿ ಯಾವನು ಮಾಡಿ ಮೇಲಿಂದ ಬಿದ್ದು ಸತ್ತ, ಅವನು ಹಾಕೊಂಡಿದ್ದು ಚಡ್ಡಿ ಕಲರ್ ಯಾವ್ದು ಅಂತ ಕೇಳಿದ್ರು. ನಾನು ಹಾಕೊಂಡಿರೋ ಚಡ್ಡಿ ಕಲರೇ ನನ್ಗೆ ಗೊತ್ತಿಲ್ಲ, ಅಂತದ್ರಲ್ಲಿ ಅವ್ನು ಹಾಕೊಂಡಿರೋ ಚಡ್ಡಿ ಕಲರ್ ನನ್ಗೆ ಗೊತ್ತಿರ್ತೇನಮ್ಮ. ನಿಮ್ಗೆ ಕೆಲಸ ಕೊಡಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಇದ್ದಾಗ ಇಂಥ ಹುಚ್ಚುಚ್ಚು ಪ್ರಶ್ನೆ ಕೇಳಿದ್ರೆ ಇನ್ನೇನಪ್ಪ ಮಾಡ್ತಾರೆ? ಕರೆಕ್ಟ್ ಆಗಿ ಹೇಳ್ದೆ ಮಪ್ಪಲ್ಲು. ನನಗೆ ಬಂದಿದ್ದ ಕೋಪಕ್ಕೆ ಆ ಇಂಟರ್ವ್ಯೂ ಮಾಡೋಣ ಅನ್ಬಿಡೋಣ ಅನ್ಕೊಂಡಿದ್ದೆ. ಎಲ್ಲಿ ಗಂಡುಗೊಲಿ ಮುಚ್ಚದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ಬಿಡ್ತು ಅಂತ ಸುಮ್ಮನಾಗ್ಬಿಟ್ಟವ್ರೆ. ಆದ್ರೂ ನಿಮ್ಗೆ ಈ ಮನೇಲಿ ಊಟ ಇಲ್ಲ, ಉಪವಾಸ ಬಿಟ್ಕೊಳ್ಳಿ. ಪಲ್ಲು, ನಿನ್ ತಮ್ಮಯ್ಯ ಅಂತೀನಿ, ನಂಗೆ ಹಸು ತಡ್ಕೊಳಕ್ ಆಗ್ತಿಲ್ಲ. ಸ್ವಲ್ಪ ಊಟ ಹಾಕಮ್ಮ ಪ್ಲೀಸ್. ನನಗೆ ಈ ಮನೇಲಿ ಎಷ್ಟು ಅವಮಾನ ಆಗ್ತಿದೆ ಅಂತ ನಿಮ್ಗೇನಪ್ಪ ಗೊತ್ತು? ನಮ್ಮ ಅಣ್ಣಯ್ಯ ದಂಡ್ಪಿಂಡ ಕೆಲ್ಸಕ್ಕೆ ಬಾರ್ದನು ಅಂತೆಲ್ಲ ಬೈತಾ ಇದ್ರೆ ನನ್ನ ಕರಳ ಕಿತ್ತು ಬಂದಂಗಾಗಲ್ವೇನಪ್ಪ? ಇಂಥ ಅಣ್ಣಯ್ಯ ಏನಾದ್ರೂ ಈ ಮನೇಲಿ ಸಿಗ್ತಾನೆ ಅಂತ ಗೊತ್ತಿದ್ದಿದ್ರೆ ಬೇರೆಯವ್ರ ಮನೇಲಿ ಹುಡ್ತಾ ಇದ್ದೆ. ಸಾಕು ಸುಮ್ನೆ. ನಮ್ಮ ಯಜಮಾನ್ರಿಗೆ ಯಾಕೆ ಬೈತ್ಯಾ? ನಿನ್ ಗಂಡ ಸರಿಯಾಗಿ ಕೆಲಸ ಮಾಡ್ತಲ್ಲ, ಮೊದ್ಲು ಅವ್ನಿಗೆ ಸರಿಯಾಗಿ ಕೆಲಸ ಮಾಡೋದನ್ನ ಕಲ್ಸ್ಕೊಡು. ದುಡುಕು ಬಿಟ್ಟೆ ದುಡಿಯೋ ಗಂಡು ನೋಡಿ ಮದ್ವೆ ಆಗ್ಬೇಕಾಗಿತ್ತು. ನನಗೇನಮ್ಮ ಗೊತ್ತಿತ್ತು? ವಿಠಲ್ ಮೂರ್ತಿ ಎಮ್ಮೆ ಅಂದ್ರು, ಎಮ್ಮೆ ಓದಿದಾರೆ ಅಂತ ಲವ್ ಮಾಡ್ದೆ. ಮದ್ವೆ ಆದ್ಮೇಲೆ ತಾನೇ ಗೊತ್ತಾಗಿದ್ದು ಎಮ್ಮೆ ಅಂದ್ರೆ ಮನೆ ಅಳಿಯ ಅಂತ. ಇಂಥವ್ರನ್ನೆಲ್ಲ ಮನೇಲಿ ಇಟ್ಕೊಂಡಿದಾರಲ್ಲ ನಮ್ಮ ಯಜಮಾನ್ರು, ಅವ್ರಿಗೆ ಬುದ್ಧಿ ಇಲ್ಲ. ಮೊದ್ಲು ಇಂಥವ್ರನ್ನೆಲ್ಲ ಮನೆಯಿಂದ ಆಚೆ ಓಡಿಸ್ಬೇಕು. ಸುಮ್ಮನೆ ನಿಂತಿದ್ಯಲ್ಲ? ನಾನೆಲ್ಲ ಸುಮ್ಮನೆ ಇದ್ದೀನಿ. ಮತ್ತೆ ಬೇರೆ ಮನೆ ಮಾಡಿ ಬದುಕಿ ತೋರ್ಸು. ಅನ್ಸ್ಕೊಂಡು ಯಾರ ಈ ಮನೇಲಿ ಇರ್ತಾರೆ? ಏನಪ್ಪ, ಬೇರೆ ಮನೆ ಮಾಡಿ ನಾವು ಹಣ ಹೋಗೋಣ. ಏನಮ್ಮ ಮಾತಾಡ್ತಿದ್ಯಾ ಪಲ್ಲು? ಕಾರ್ಪೊರೇಷನ್ ಅವರು ಒಂದ್ ಮರನ ಕಡಿತಾರೆ, ಆ ಮರದಲ್ಲಿರೋ ಪಕ್ಷಿಗಳನ್ನ ಸತ್ತೋಗ್ಬಿಡುತ್ತಾ? ಬೇರೆ ಮರ ಹುಡ್ಕೊಂಡು ಹೋಗುತ್ತೆ ತಾನೆ? ಹಾಗೇನೆ ನಮ್ಮ ಭಾಗಕ್ಕೆ ಈ ಮನೆ ನೆಗೆದು ಬಿದ್ದೋಯ್ತು, ನೆಲ್ಸಮ ಆಗೋಯ್ತು ಅಂತ ಹಣ ಹೋಗೋಣ. ಪಲ್ಲು, ಮನೆಯಿಂದ ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ, ಅಷ್ಟಕ್ಕೆ ಇಂಥ ಕೆಟ್ಟ ನಿರ್ಧಾರ ತಗೊಳ್ಳೋದೇನೆ? ಅಮ್ಮ, ನಾನ್ ಒಂದ್ಸತಿ ನಿರ್ಧಾರ ತಗೊಂಡ್ಮೇಲೆ ಮುಗೀತು. ನಾನು ನಮ್ಮ ಯಜಮಾನ್ರು ಮನೆ ಬಿಟ್ಟು ಹೋಗ್ತಿದೀವಿ ಅಷ್ಟೇ. ಪಲ್ಲು, ನೀನ್ ನನ್ನ ಹೆಂಡತಿ ತಾನೆ? ಯಾವ ಅಯೋಗ್ಯ ಅಲ್ಲ ಅಂದ? ನನ್ನ ತೀರ್ಮಾನ ನಿನ್ನ ತೀರ್ಮಾನ ತಾನೆ? ನಿಮ್ಮ ಮಾತೆ ನನ್ನ ಮಾತಪ್ಪ. ನಾನು ಪ್ರಾಣ ಕೇಳಿದ್ರೆ ಕೊಡ್ತೀನಮ್ಮ. ಹರಿಶ್ಚಂದ್ರನ ಹೆಂಡತಿ ಚಂದ್ರಮತಿ ತನ್ನ ತಲೆನೇ ಕಡಿ ಅಂತ ಸ್ವಂತ ಗಂಡಂಗ್ ಹೇಳಿದ್ಲಂತೆ. ಹಾಗೆ ನಿಮ್ಗೆ ನನ್ನ ತಲೆ ಕೊಟ್ಬಿಡ್ಲಾ? ಬೇಡ ಬಿಡು, ನಿನ್ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ನೋಡಮ್ಮ, ಯಾರ ಹಂಗೂ ಇಲ್ಲದೆ ಬದುಕು ತೋರ್ಸೋಣ. ನಮ್ದೇ ಆದ ಬದುಕು, ನಮ್ದೇ ಆದ ಸಂಸಾರ, ನಮ್ದೇ ಆದ ಅರಮನೆ. ನೋಡು, ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಬ. ಸೀತೆ ರಾಮನ್ ಹಿಂದೆ ಕಾಡಿಗೆ ಹೋಗ್ಬೇಕಾದ್ರೆ ಉಟ್ಟು ಬಟ್ಟೆಲ್ ಹೋದ್ಲಂತೆ, ಹಾಗೆ ನಾನು ಉಟ್ಟು ಬಟ್ಟೆಲೆ ಬರ್ತೀನಪ್ಪ. ಬೇಡಮ್ಮ, ನೀನ್ ಯಾಕೆ ಉಟ್ಟು ಬಟ್ಟೆಲಿ ಬರ್ತೀಯಾ? ನೀನೇನಾದ್ರು ನಿನ್ ಬಟ್ಟೆ ಇಲ್ಲೇ ಬಿಟ್ಟು ಹೋಗ್ಬಿಟ್ರೆ ಜಾಜತ್ಗೆ ಚಂಪ ಹಾಕೊಂಡು ಮೆರೆದು ಬಿಡ್ತಾರೆ. ಮನೆ ಬಿಟ್ಟು ಹೋಗೋ ನಿರ್ಧಾರ ಏನೋ ಸರಿ ಇದೆ, ಆದ್ರೆ ನೀನ್ ಆಸ್ತಿ ಎಲ್ಲ ಇಲ್ಲೇ ಬಿಟ್ಟೋಗ್ತೆ ಪಲ್ಲು. ಯಾವನಿಗೆ ಬೇಕು ಆಸ್ತಿ? ಬದುಕಿದ್ರೆ ಯಾವತ್ತೋ ಪೀಕಿಸ್ಕೊಂಡ್ರಾಯ್ತು. ಅಣ್ಣಯ್ಯ ಆಸ್ತಿ ಕೊಡಲ್ಲ ಅಂತ ಅಷ್ಟೊಂದು ಸತಾಯಿಸ್ಬೇಕಾದ್ರೆ
ಆ ಎಡಗೈ ಬಲ್ಗೈ ಕೈಲಿ ಬೈಸ್ಕೊಂಡು ನೀ ಇದೇ ಮನೇಲಿ ಇರ್ತೀಯೋ ಅಥವಾ ನಮ್ಮ ಜೊತೆ ಬರ್ತೀಯೋ? ನಿಮ್ ಜೊತೆ ಬರ್ತೀನಿ ಕಣ, ಮನೆ ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ. ಕಂಬ, ನನ್ನ ಪ್ರೀತಿಯ ಕಂಬವೇ, ನಿಮ್ಮ ಆರೋಗ್ಯನ ನೀವೇ ಚೆನ್ನಾಗಿ ನೋಡ್ಕೋಬೇಕು. ಈ ಮನೆಯಲ್ಲಿ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಬೇರೆ ಯಾರೂ ಇಲ್ಲ. ಕಂಬ ಹುಷಾರಪ್ಪ, ನಾನಿನ್ ಬರ್ತೀನಿ. ನನ್ನ ಡೈನಿಂಗ್ ಟೇಬಲ್ ನಿನ್ನ ಬಿಟ್ಟು ಹೋಗ್ತಾ ಇದೀನಿ, ಬೇಜಾರು ಮಾಡ್ಕೋಬೇಡ. ನನ್ನ ಪ್ರೀತಿಯ ಬಾಗಿಲೇ, ನಾನಿಲ್ಲ ಅಂತ ಯಾವ್ದಾದ್ರು ಹುಳು ನಿಮ್ಮನ್ನ ತಿನ್ನಕ್ಕೆ ಅಂತ ಬರಬಹುದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿಪ್ಪ, ನಾನಿನ್ ಬರ್ತೀನಿ. ಎಲ್ಲಿ ಹೋಗ್ತಾ ಇದೀರೋ ಟ್ರಿಪ್ಗ? ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ಅಯ್ಯ ನೀನ್ ನುಲ್ದಿದ್ ಸಾಕು, ನನ್ನ ಮಗಳು ಅಳಿಯನು ಎಲ್ಲೇ ಕಾಣ್ತಾನೆ ಇಲ್ವಲ್ಲ. ನಾನು ಎಷ್ಟು ಸತಿ ಬೇಡ ಬೇಡ ಅಂತ ಕೇಳ್ಕೊಂಡ್ರು ನನ್ನ ಮಾತಾ ಕೇಳ್ದೆ ಮನೆ ಬಿಟ್ಟು ಹೋಗ್ಬಿಟ್ರತ್ತೆ. ಅಯ್ಯೋ ಮಗನೇ, ಪಾಂಡುರಂಗ ಗಂಡುಗಲಿ. ಅಯ್ಯೋ ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ ಮೇಲೆ ಗಂಡುಗಲಿ ಅಂತ ಏನು ಬಂತು, ಅದೇನೋ ಅಂತ ಹೇಳ್ತಾಯಿ. ನಿನ್ ದೇವಲ್ ಕೊಟ್ಟ ತಂಗಿ ಅಳಿಯನು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳಂತೆ. ಅಯ್ಯೋ ನೀನು ಬಾಯಿ ಸಕ್ಕರೆ ಯಾಕ? ಯಾವ ಒಂದು ದಿನಕ್ಕೋಸ್ಕರ ನಾನು ಇಷ್ಟು ದಿನದಿಂದ ಕಾದಿದ್ದನು, ಆ ದಿನ ಬಂದೇ ಹೋಯ್ತು. ಏನೇ ಮುಖ ನೋಡ್ತೀಯ, ಸೈಡಲ್ಲಿ ಫ್ಯಾಮಿಲಿ ಸ್ಟೆಪ್ ಹಾಕಿ. ಪಾಂಡುರಂಗ, ವಿಟ್ಲ ಸಖತ್ತಾಗಿರೋ ಮನೆ ಮಾಡಿದಾನೆ ಕಣ. ಬರೀ 8,000 ರೂಪಾಯಿ ಬಾಡಿಗೆ ಅಷ್ಟೇ. ಇನ್ಮೇಲಿಂದ ಅವನು ಯಾರ ಹಂಗಿಲ್ದಿರ ಮಹಾರಾಜರ ತರ ಇರ್ತಾನ. ಯಾಕೋ 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 ಈಗ ಹೊಡಿತಾ ಇದ್ಯಾ? ಮತ್ತಿನ್ನೇನಲ್ಲೇ, ಜಗತ್ತಿನಲ್ಲಿರೋರು ಮೊದಲು ಒಂದು ಕೆಲಸ ಅಂತ ಹುಡುಕ್ತಾರೆ, ಆಮೇಲೆ ಬಾಡಿಗೆ ಮನೆ ಮಾಡ್ಕೊತಾರೆ. ಪರಿಸ್ಥಿತಿ ಈಗಿರೋವಾಗ ನಮ್ಮ ಅಳಿಯಂದ್ರು ಮೊದಲು ಬಾಡಿಗೆ ಮನೆ ಮಾಡ್ಬಿಟ್ಟು ಆಮೇಲೆ ಕೆಲಸ ಹುಡುಕ್ತೀನಿ ಅಂತ ಇದ್ರಲ್ಲ, ಅವ್ರನ್ನ ಯಾವ್ದ್ರಲ್ಲಿ ಹೊಡಿಬೇಕು? ಇದು ಒಂದು ಸುದ್ದಿ ಅಂತ ಬಂದು ನನಗೆ ತಲುಪಿಸ್ತಾ ಇದೆಯಲ್ಲ, ನಿನಗೆ ಯಾವ್ದ್ರಲ್ಲಿ ಹೊಡಿಬೇಕು? ಪಾಂಡುರಂಗ, ನಾನು ರಾಮದೂತ ಕಣ. ವಿಷಯ ತಂದು ನಿನಗೆ ಒಪ್ಪಿಸ್ತಾ ಇದ್ದೀನಿ. ನನಗೆ ಹೊಡಿತಲ್ಲ, ನಿನಗೆ ರಾಜನೀತಿ ಗೊತ್ತೇನೋ? ನೀನು ಯಾವ ಸೀಮೆ ಪಾಲಕರನು? ನಾನು ಮನೆ ಯಜಮಾನ ಕೊಡ, ನನಗೆ ಈ ಪಾಟಿ ಡೈಲಾಗ್ ಹೊಡಿತಾ ಇದೆಯಲ್ಲ, ಏನೋ ದಾರಿ ಮಧ್ಯೆ MSN ಸಿಕ್ಕಿದ್ರ? ಪದ್ದು ನನ್ನ ಮುದ್ದಾದ ಮಗಳು ಅಳಿಯ ಚೆನ್ನಾಗಿದ್ದಲ್ಲಪ್ಪ. ಓ, ಅವ್ರಿಗೇನ್ ರಂಗತ್ತೆ, ಸಖತ್ತಾಗಿದ್ದಾರೆ. ನಾನು ಇನ್ಮೇಲಿಂದ ಈ ಮನೆಗೆ ಬರೀ ಊಟ ಮಾಡೋದಕ್ಕೆ ಮಾತ್ರ ಬರೋದು. ಮಗನೇ ಇದೆಲ್ಲ ಚೆನ್ನಾಗಿರಲ್ಲಮ್ಮ, ಮನೆಗೆ ಬನ್ನಿ ಅಂತ ಒಂದು ಮಾತು ಕಲ್ತು ಬಿಡು. ರಂಗಮ್ಮ, ಇಂತಹ ಒಂದು ದಿನ ಬಂದೇ ಬರುತ್ತೆ ಅಂತ ನನಗೆ 10 ವರ್ಷದ ಕೆಳಗಡೆನೇ ಗೊತ್ತಿತ್ತು. ನಾನ್ರಿ ಕಂಡ್ಬಿಟ್ಟು ನೋಡ್ರಿ, ನಾನ್ರಿ ಹೇಳಿ ಕೇಳಿ ಕಾಮಿಡಿ. ಇಂತಹ ಒಂದು ಸೆಂಟಿಮೆಂಟ್ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಿನಗೆ ರಂಗಮ್ಮ, ನಿನಗೆ ಇಷ್ಟ ಇತ್ತು ಅಂದ್ರೆ ಮಾತ್ರ ನನ್ನ ಮನೆಯಲ್ಲಿರು, ಇಷ್ಟ ಇಲ್ಲಂದ್ರೆ ಉಟ್ಟು ಬಟ್ಟೆ ಹಾಕೊಂಡು ಈಗಿಂದೀಗಲೇ ಅವ್ರ ಮನೆಗೆ ಹೋಗಿ ಸೆಟ್ಲ್ ಆಗ್ಬಿಡು. ಅತ್ತೆ ಅತ್ತೆ ಅತ್ತೆ, ಏನಿದು ಕಲ್ಸಿರೋ ಅನ್ನನೆಲ್ಲ ಮತ್ತೆ ಮತ್ತೆ ಪಾತ್ರೆಗೆ ಹಾಕ್ತಾ ಇದ್ರಲ್ಲ, ಯಾಕೆ ಅಂತ? ಚಂಪಾ, ನನ್ನ ಮಗಳು ಅಳಿಯ ಎಲ್ಲೇ? ಅವರಿಬ್ರು ಮನೆ ಬಿಟ್ಟು ಹೋಗಿ ಯಾವ ಕಾಲ ಆಯ್ತು? ಅಯ್ಯೋ, ಎಲ್ಲಿದ್ದಾವೋ, ಏನ್ ಮಾಡ್ತಿದ್ದಾವೋ, ತಿಂದಿದ್ದಾವೋ, ಹಸ್ಕೊಂಡೇ ಇದ್ದಾವೋ. ನಾನಿಲ್ಲಿ ಬಿಸಿ ಬಿಸಿಯಾಗಿ ಊಟ ಮಾಡಿದ್ರೆ ಆ ದೇವ್ರು ಮೆಚ್ತಾನ? ಇಲ್ಲ, ನನಗೆ ಊಟ ಬೇಡ. ಏನ್ಲಿ ನೀವೇನೋ ಗೋಡೆಗೆ ಗೂಟ ಹೊಡ್ಕೊಂಡು ಆರಾಮಾಗಿ ಫೋಟೋಸ್ ಹೇಳ್ಬಿಟ್ರಿ. ಇಲ್ಲ ಏನು ನಡೀತಿದೆ ಅಂತ ಗೊತ್ತಾ ನಿಮಗೆ? ಅಯ್ಯ, ನಿಮಗೆಲ್ಲಿ ಗೊತ್ತಿರುತ್ತೆ. ಇಲ್ಲಿ ನಿಮ್ಮ ಮಗಳು ಅಳಿಯ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಎಲ್ಲಿದ್ದಾಳೋ, ಏನು ಮಾಡ್ತಿದ್ದಾಳೋ? ಮಗಳೇ, ಹೀಗೆಲ್ಲ ಮನೆ ಬಿಟ್ಟು ಬಲ್ಬಾರ್ದು, ಇದು ಒಳ್ಳೇದಲ್ಲ ಅಂತ ಒಂದೆರಡು ಬುದ್ಧಿ ಮಾತು ಹೇಳಿ ಮನೆ ಕಳಿಸ್ಬಾರ್ದಾ? ಅಯ್ಯ, ನೀವೆಲ್ಲಿ ಹೇಳ್ತೀರಾ? ಹೋಗಿ ಹೋಗಿ ನಿಮ್ಮ ಹತ್ರ ಹೇಳ್ತೀನಲ್ಲ, ಎಲ್ಲೋ ನನ್ನ ಕಲ್ಮ. ಕೆಲ್ಸದ ವಿಷಯ ಏನಾಯ್ತಪ್ಪ? ಹುಡುಕ್ತಾ ಇದ್ದೀನಮ್ಮ, ಎಲ್ಲೂ ಸಿಕ್ತಿಲ್ಲ. ಕಟ್ಟಿಟ್ಟ ಬುತ್ತಿ ಕೂಡಿಟ್ಟ ಹಣ ಎಷ್ಟು ದಿವಸ ಅಂತಿರುತ್ತಪ್ಪ? ದುಡ್ಡು ನೀರಿನ ತರ ಖರ್ಚಾಗ್ತಿದೆ. ಒಂದು ಮಸಾಲೆ ದೋಸೆ ಕಟ್ಟಿಸ್ಕೊಂಬರಕ್ಕೆ ಹೋಗಿದ್ದಾನೆ, ತಿಂದ್ಬಿಟ್ಟು ಕೆಲಸ ಹುಡ್ಕಕ್ಕೆ ಹೋಗ್ತೀನಮ್ಮ. ದಿನ ಮಸಾಲೆ ದೋಸೆ ತಿಂತಾ ಇದ್ರೆ ನಾಮ ಹೇಳ್ಕೊಂಡು ಜಾಗ್ತೆ ಬಿಡಿಬೇಕಾಗತ್ತಷ್ಟೇ. ಮಾಮೂಲು ಹೋಟ್ಲಿಂದ ದೋಸೆ ಕಟ್ಟಿಸ್ಕೊಂಡ್ ಬಂದಿದೆ ತಾನೆ? ಈ ದೋಸೆ ಅಲ್ಲ, ಚಿತ್ರಾನ್ನ. ಅಯ್ಯೋ ವಿಧಿಯೇ, ಇಷ್ಟು ಬೇಗ ನಮ್ಮ ಜೀವನ ಚಿತ್ರಾನ್ನ ಆಗೋಯ್ತಾ? ಯಾಕಪ್ಪ ಯೋಚನೆ ಮಾಡ್ತೀರಾ? ಚಿತ್ರಾನ್ನಕ್ಕಿಂತ ಬೇರೆ ಅನ್ನ ಇಲ್ಲ ಅಂತ ಹೇಳ್ತಾರೆ.
ಲೋಪದ್ದು ಬೆಳಗ್ಗೆ 500 ರೂಪಾಯಿ ಕೊಟ್ಟು ಕಳ್ಸಿದ್ವಲ್ಲ, ಅಷ್ಟು ಖರ್ಚಾಗೋಯ್ತಾ? ನಾನು ಎಲ್ಲ ಪ್ಯೂನ್ಗಳಿಗೂ ಲಂಚ ಕೊಟ್ಕೊಂಡ್ ಬಂದಿದ್ದೀನಿ. ನಾಳೆ ಒಳಗಡೆ ಕೆಲಸ ಕೊಡಿಸ್ಬಿಡ್ತಾರಂತೆ. ದುಡ್ಡೆಲ್ಲ ಖರ್ಚಾಗೋಯ್ತು. ಮಿಕ್ಕಿದ ದುಡ್ಡಲ್ಲಿ ಚಿತ್ರಾನ್ನ ಮಾತ್ರ ತರಕಾಗಿದ್ದು. ನಿಂದು ತಿಂಡಿ ಆಯ್ತಾ? ವಾ, ನೀನು ಚಿತ್ರಾನ್ನ ತಿಂದ್ಯಾ? ನನಗೇನ್ ಗೋಚರ ಬಂದಿದೆ. ನಾನು 3 ಮಸಾಲೆ ದೋಸೆ ತಿಂದೆ. ಚಿಲ್ಲರೆ ಮಿಕ್ಕಿದೆ, ಬಾಳೆಹಣ್ಣು ತಗೊಂಡ್ಬರ್ತೀನಿ. ಸದ್ಯಕ್ಕೆ ಚಿತ್ರಾನ್ನ ತಿಂತಾರಿ. ಅಲ್ಲೋ, ಚಂಪ ಚಿತ್ರಾನ್ನ ಮಾಡಿದಾಗ ಬಾಯಿಗೆ ಬಂದಂಗೆ ಬೈತಾ ಇದ್ವಿ. ಈಗ ಅದೇ ಚಿತ್ರಾನ್ನ ಕಣ್ಣಿಗೆ ಹೊತ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದಿದೆಯಲ್ಲಮ್ಮ. ಏನಪ್ಪ ಸ್ವಲ್ಪ ಹಳಸಿದ ವಾಸನೆ ಬರ್ತಿಲ್ಲ? ಇಲ್ಲಮ್ಮ, ಫ್ರೆಶ್ ಆಗಿ ಈಗ ತಾನೇ ಒಗ್ಗರಣೆ ಹಾಕಿರೋದು. ಕಣ್ಣಿಗೆ ಸಿಗ್ತೇನೋ? ಇಲ್ಲ ಕಣ, ಚಂಪ ಮತ್ತೆ ರಂಗತ್ತೆ ಮನೆ ಕಡೆ ಬರ್ತಾ ಇದ್ದಾರೆ. ಅಲ್ಲೂ ಅವ್ರು ಬಂದಾಗ ನಾವು ಚಿತ್ರಾನ್ನ ತಿಂತಿದೀವಿ ಅಂತ ಗೊತ್ತಾದ್ರೆ ಮಾನ ಮರ್ಯಾದೆಲ್ಲ 3 ಕಾಸಿಗೆ ಹರಾಜಾಗಿ ಹೋಗುತ್ತಮ್ಮ. ಅಯ್ಯೋ, ತಗೊಂಡು ಎತ್ತಿಡು, ಆಮೇಲೆ ತಿನ್ನೋಣ. ಅಷ್ಟ್ರಲ್ಲಿ ಇನ್ನೂ ಹಳಸೋಗ್ಬಿಟ್ಟಿರುತ್ತಲ್ಲಪ್ಪ. ಅಯ್ಯೋ, ದುಡ್ಡು ಕೊಟ್ಟು ಹಳಸಿರೋ ಚಿತ್ರಾನ್ನ ತಿನ್ನೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಮ್ಮ. ಏನು ಮಾಡೋಕ್ಕಾಗಲ್ಲ, ತಗೋ ಎತ್ತಿಡು. ಪಲ್ಲು, ಹಬ್ಬದ ಅಡುಗೆ ಹೇಗಿತ್ತಮ್ಮ? ಸೂಪರ್ ಆಗಿತ್ತಪ್ಪ. ಬಾಳೆಹಣ್ಣು ತಿನ್ನಿಪ್ಪ, ಜೀರ್ಣ ಆಗುತ್ತೆ. ಏನ್ ತಿಂತಿದ್ರಿ ಅಂತ ಜೀರ್ಣ ಆಗುತ್ತಮ್ಮ? ಹೇಗಿದ್ರ ಅತ್ತೆಯವ್ರೆ? ನಾನೇನೋ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀನಿ ಹೇಳಿ ಅಂದಿಲ್ಲ. ನಮ್ಗೇನಾಗಿದೆ ನೋಡಿ ಹೇಗಿದ್ದೀವಿ ಅಂತ. ಇಲ್ಲಿ ಚಿತ್ರಾನ್ನ ವಾಸನೆ ಬರ್ತಿದ್ಯಲ್ಲ? ಹೌದು, ಚಿತ್ರಾನ್ನ ವಾಸನೆ ಬರ್ತಿದೆ. ಯಾಕಂದ್ರೆ ನಮ್ಮ ಪಕ್ಕದಲ್ಲೇ ಒಂದು ಹೋಟ್ಲ್ ಇದೆ, ಅಲ್ಲಿ ಚಿತ್ರಾನ್ನ ಸ್ಪೆಷಲ್ ಮಾಡ್ತಾರೆ. ಆ ಒಗ್ಗರಣೆ ಗಮಲು ನಿಮ್ಮ ಮೂಗಕ್ಕೆ ಬಡ್ತಿದೆ ಅಷ್ಟೇ. ಮಗಳೇ, ಯಾಕಮ್ಮ ಈ ಹಠ? ಅಮ್ಮ, ನಾನಿಲ್ಲಿ ಸುಖವಾಗಿದ್ದೀನಿ. ಹಂಗಿನ ಅರಮನೆಗಿಂತ ವಿಂಗಡದ ಗುಡಿ ಲೇಸು ಅಂತ ಸರ್ವಜ್ಞನೇ ಹೇಳಿದ್ದಾರೆ. ಇಲ್ಲಿ ನಾನೇ ರಾಣಿ, ನಾನೇ ರಾಜ, ನಾನೇ ಸೇನಾಧಿಪತಿ. ಸೇನೆಯಲ್ಲಿ ನೀವಿದ್ದೀರಲ್ಲ, ನಿಮಗೆ ಅಂತ ಅಡಿಗೆ ಮಾಡಿಸ್ಕೊಂಡು ಬಂದಿದ್ದೀನಿ, ತಗೊಳ್ಳಿ. ಅತ್ತೆಯವ್ರೆ, ನಾವ್ ಈಗ ತಾನೇ ಹಬ್ಬದ ಅಡಿಗೆ ತಿಂದು ಕೈ ತೊಳ್ಕೊಂಡ್ಬಿಟ್ವಲ್ಲ. ಇವತ್ತು ಯಾವ ಹಬ್ಬನೂ ಇಲ್ವಲ್ಲ? ನಮ್ಮಲ್ಲಿ ದಿನನೂ ಹಬ್ಬನೇ. ಏಕಾದಶಿ ಏನೋ. ಅಲ್ಲ, ದ್ವಾದಶಿ. ಮಗಳೇ, ನಿನಗಿಷ್ಟ ಅಂತ ಬಿಸಿಬೇಳೆ ಬಾತು ಮೊಸರನ್ನ ತಂದಿದ್ದೀನಿ. ಬಿಸಿಬೇಳೆ ಬಾತ. ಬಿಸಿಬೇಳೆ ಬಾತ್ ಅಂದ ತಕ್ಷಣ ಹಸುದಿರೋ ನಾಯಿ ತಲ ಕ್ಯಾಳಿಯನ್ನೇ ಹೊತ್ಕೊಂಡು ಹೊಟ್ಟೋದ್ನಲ್ಲ. ಅತ್ತೆಯವ್ರೆ, ಅದೇನು ಅಂದ್ರೆ ಅವನು ಈಗ ತಾನೇ ಹಬ್ಬದ ಅಡ್ಗೆನ ಚೆನ್ನಾಗಿ ತಿಂದಿದ್ದ. ಪಾಪ ನೀವು ಪ್ರೀತಿಯಿಂದ ಅಡ್ಗೆ ಮಾಡಿಸ್ಕೊಂಡು ತಂದಿದ್ರ, ವೇಸ್ಟ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ತಗೊಂಡೋದ ಅಷ್ಟೇನೆ. ಬಂದು ಚೆನ್ನಾಗಿ ತಿನ್ನೋ. ಬಿಡ್ತೀನ, ಎಲ್ಲ ತಿಂದು ಮುಗಿಸ್ಬಿಡ್ತೀನಿ. ಮನೆ ಏನೋ ತುಂಬಾ ಚೆನ್ನಾಗಿದೆ. ಅಳಿಯಂದ್ರೆ ಬಾಡಿಗೆ ಎಷ್ಟು? 8,000 ರೂಪಾಯಿ ಅತ್ತವ್ರೆ. ಕೆಲಸ ಅದು ಸಿಕ್ಕಿಲ್ಲ, ಇವತ್ತು ನಾಳೆ ಸಿಕ್ಬಿಡುತ್ತೆ. ನನ್ನ ಮಗ ಬಡ್ಕೋತಿದ್ದ. ಏನಂತಾನು? ಎಲ್ಲರೂ ಕೆಲಸ ಸಿಕ್ಕಿದ ಮೇಲೆ ಬಾಡಿಗೆ ಮನೆ ಮಾಡ್ತಾಳೆ. ಆದ್ರೆ ಈ ತಲೆ ಕೆಟ್ಟ ಅಳಿಯ ಬಾಡಿಗೆ ಮನೆ ಮಾಡ್ಬಿಟ್ಟು ಆಮೇಲೆ ಕೆಲಸ ಹುಡುಕ್ತಾ ಇದ್ದಾನಲ್ಲ, ಇವನಿಗೆ ಯಾವಾಗಲಲ್ಲಿ ಹೊಡಿಬೇಕು ಅಂತ. ಅತ್ತವ್ರೆ, ಪಾಪ ನಾವು ಮನೆ ಬಿಟ್ಟು ಬಂದಿರೋ ದುಃಖಕ್ಕೆ ನಮ್ಮ ಬಾವ ತಲೆ ಕೆಟ್ಟಂಗೆ ಮಾತಾಡ್ತಿದ್ದಾರೆ. ಪಾಪ ಯಾವ್ದೋ ಡಾಕ್ಟರ್ ತೋರಿಸ್ಬೇಕಿತ್ತು. ತೋರಿಸ್ತೀನಿ. ನನ್ನ ಮಗನ ಜೊತೆ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ. ಅತ್ತವ್ರೆ, ಆ ಮನೆಯಲ್ಲಿ ಇದ್ದಾಗ ಬೈಗಳನ್ನ ಭೋಜನ ಮಾಡಿ ಕಣ್ಣೀರಲ್ಲಿ ಕೈ ತೊಳ್ಕೊತಾ ಇದ್ವಿ. ಬೈಸ್ಕೊಂಡು ಅಲ್ಲಿರೋ ಬದಲು ಸಂತೋಷವಾಗಿ ಇಲ್ಲಿರ್ಬೋದಲ್ಲ. ಒಂದು ದಿನ ಉಪವಾಸ ಇದ್ರೆ ಏನಂತೆ? ಅಲ್ಲಿಗೆ ಇವತ್ತು ನೀವು ಉಪವಾಸ. ಉಪವಾಸ ಎಲ್ಲ ಇದೀವಿ, ಹೋಟ್ಲಿಂದ ಚಿತ್ರಾನ್ನ ತರ್ಸ್ಕೊಂಡಿಲ್ವಾ? ಅಲ್ಲಿಗೆ ನಾನು ಅನ್ಕೊಂಡಿದ್ದೆ ಸರಿ. ಮಾನ ಮರ್ಯಾದೆ ಮುಖ್ಯ ಕಣೆ. ನಾನ್ ಯಾರು? ಪಲ್ಲು, ಗಂಡುಗಲಿ ವಂಶದ ಏಕೈಕ ಪುತ್ರಿ. ಅಲ್ಲ, ಛತ್ರಿ. ನೀ ತಿನ್ನು, ನೀ ಚೆನ್ನಾಗಿ ತಿನ್ನು. ಅಮ್ಮ, ನೀನ್
ಚೆನ್ನಾಗಿದ್ಯಾ ತಾನೆ? ನಿನ್ಗೇನಾದ್ರು ತೊಂದರೆ ಇದ್ರೆ ಹೇಳು, ಅದನ್ನ ನಮ್ಮ ಯಜಮಾನ್ರು ನಿವಾರಿಸ್ತಾರೆ. ಮೊದಲು ಅವಳ ತೊಂದರೆನ ಅವಳು ನಿವಾರಿಸ್ಕೊಳ್ಳಿ. ಮಗಳೇ, ನಿನ್ನನ್ನು ನೋಡಿದ್ಲೇ ನನ್ನ ಕರಳು ಚುಳ್ಳು ಅನ್ನುತ್ತೆ. ಮುಂದಿನ ಜನ್ಮದಲ್ಲೂ ನೀನೇ ನನ್ನ ಮಗಳ ಹುಟ್ಟು. ಅಪ್ಪಂಗೂ ಒಂದ್ ಮಾತು ಹೇಳಮ್ಮ. ಬಿಸಿಲಲ್ಲಿ ಬಂದಿದ್ದೀರಾ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ಹೋಗಿ. ನೋಡಮ್ಮ, ಸದ್ಯಕ್ಕೆ ಈ ಚಾಪೆ ಮೇಲೆ ಸುಧಾರಿಸ್ಕೊಳ್ಳಿ. ಸೋಫಾ ಆರ್ಡರ್ ಮಾಡಿದ್ವಲ್ಲ, ಅದು ಬಂದ್ಮೇಲೆ ಅದ್ರ ಮೇಲೆ ಸುಧಾರಿಸ್ಕೊಳ್ಳಂತೆ. ಇವಾಗ ಅವರು ಟೀ ಕುಡಿತಾರ ಕಾಫಿ ಕುಡಿತಾರ ಕೇಳಮ್ಮ. ಏನು ಒಂದ್ ತನ್ನಿಪ್ಪ. ತಗೊಮ್ಮ, ಇದನ್ನ ನಿನ್ನ ಗಂಡನ ಕೊಡು. ವಿಟ್ಲಾ ವಿಟ್ಲಾ ಬಾರಾಚೆ. ಸ್ವಲ್ಪ ಮೆಲ್ಲಗ್ ಮಾತಾಡಿ. ಎಲ್ಲಮ್ಮ ನಿನ್ ಗಂಡ ನಮ್ಮ ಯಜಮಾನ್ರು ಮನೇಲಿಲ್ಲ, ಆಚೆ ಹೋಗಿದ್ದಾರೆ. ಏನಾಗ್ಬೇಕಾಗಿತ್ತು? 50,000 ರೂಪಾಯಿ ಸಾಲ ತಗೊಂಡಿದ್ದಾನೆ. ಇನ್ನುವರೆಗೂ ಬಡ್ಡಿನೂ ಇಲ್ಲ, ಅಸ್ಲು ಇಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಎಲ್ರು ಬಂದ್ರೆ ತಪ್ಪಿಸ್ಕೊಂಡು ಹೋಗ್ತಾನೆ. ಇವತ್ತು ಅವನು ಕೈ ಕಾಲ ಸ್ವಲ್ಪ ಮೆಲ್ಲಿಗೆ ಹೇಳಿ. ಇವತ್ತು ಅವನು ಕೈ ಕಾಲ ಇನ್ನೂ ಸ್ವಲ್ಪ ಮೆಲ್ಲಿಗೆ ಹೇಳಿ. ಇವತ್ತು ಅವನು ಕೈ ಕಾಲ ಮಿಕ್ಕಿದ್ದನ್ನ ಮನ್ಸಲ್ಲಿ ಹೇಳ್ಕೊಂಬಿಡಿ. ನಮ್ಮ ಯಜಮಾನ್ರು ಆತರ ಎಲ್ಲ ಸಾಲ ತಗೊಳ್ಳೋರಲ್ವಲ್ಲ. ಏನಮ್ಮ, ನಾನ್ ಸುಳ್ಳು ಹೇಳ್ತೀನ? ಇದು ನಿಮ್ಮ ವಿಟ್ಲಿನ ಸಿಗ್ನೇಚರ್ ತಾನೆ? ಹೌದು. ನೋಡಿ, ನಮ್ಮ ಮನೆಗೆ ಅಮ್ಮ ಬಂದಿದ್ದಾರೆ. ಈ ಟೈಮಲ್ಲಿ ಕೂಗಾಡಿದ್ರೆ ಏನ್ ಚೆನ್ನಾಗಿರುತ್ತೆ. ಒಂದ್ ಕೆಲಸ ಮಾಡಿ, ನೀವು ಆಮೇಲೆ ಬನ್ನಿ. ನಾನು ಅವನ್ನ ಹೊಡಿಬೇಕು ಅಂತಲೇ ಬಂದಲ್ಲ. ಇವನ್ ಯಾರು? ಇವ್ನು ನಮ್ಮ ಯಜಮಾನ್ರ ಕಾಸ ದೋಸ್ತ. ಹೌದಾ? ಹಾಗಾದ್ರೆ ನಾನು ಇವನು ಹೊಡಿರ್ತೀನಿ. ಇವನ್ ಬೇಕಿದ್ರೆ ಅವ್ನು ಹೊಡ್ಕೊಳ್ಳಿ. ವಿಟ್ಲ ನನ್ನ ಹತ್ರ 50,000 ರೂಪಾಯಿ ಸಾಲ ತಗೊಂಡಿದ್ದಾನೆ. 3 ದಿನ ಟೈಮ್ ಕೊಡ್ತೀನಿ. ದುಡ್ಡು ವಾಪಸ್ ಕೊಡ್ದಿದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಮಗನೇ, ಓ ಮದರಂಡಿಯ, ಏನ್ರಿ ನಿಮ್ಮ ಸುಪುತ್ರಿಯ ಸಂಸಾರ ಕಂಡು ಸುಖ ಪಡ್ಕೊಂಬಂದ್ರು? ಅಯ್ಯೋ, ಏನ್ ಸುಖನೋ ಏನು, ಅದು ಒಂದು ಸಂಸಾರ. ನೀನು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದಾವೆ. ಯಾವ್ದೋ ರೌಡಿ ಹತ್ರ 50,000 ರೂಪಾಯಿ ಸಾಲ ಮಾಡಿದ್ದಾರೆ ಯಜಮಾನ್ರೆ. ಸಾಲ ವಾಪಸ್ ಕೊಟ್ಟಿಲ್ಲ ಅಂತ ರೌಡಿ ಮನೆ ಮುಂದೆ ಬಂದು ಜೋರಾಗಿ ಗಲಾಟೆ ಮಾಡ್ತಾ ಇದ್ದ. ಆಗಬೇಕು ಆಗಬೇಕು ಆಗಬೇಕು. ಅವ್ರ ದುರಂಕಾರ ಅಡುಗೋವರೆಗೂ ಅವ್ರಿಗೆ ಇದೇ ತರ ಆಗ್ತಾ ಇರಬೇಕು. ಆ ಶುಭ ಸುದ್ದಿನ ಕೇಳಿ ನಾನು ಸಂತೋಷ ಪಡ್ತಾ ಇರಬೇಕು. ಇಲ್ಲಿ ಪಾಂಡುರಂಗ ಯಾರು? ನಾವೇ. ಏನಾಗಬೇಕಿತ್ತು ಅಂತ ಹೇಳಿ. ಏನು ಯಜಮಾನ್ರೆ, ಇದೇ ರೌಡಿನೇ ಪಲ್ಲು ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ದು. ಆದರೇನಂತೆ, ನಾನು ರೌಡಿಗಳಿಗೆ ರೌಡಿ, ಕಿರುತೆರೆಯ ರೌಡಿ ರಾಥೋಡ್. ನಿನ್ಗೆ ಈಗಲೇ ಓದಿಲ್ಲೋ ಇಲ್ಲ ಆಮೇಲೆ ಓದಿಲ್ಲೋ? ನಿಂಗೆ ಸವಾಲಾಗ್ತಾನೆ. ನೀನು ಗಂಡಸಾಗಿದ್ದರೆ ನಿನಗೆ ತಾಕತ್ತು ಎನ್ನುವುದು ಇದ್ದರೆ ಟಚ್ ಮಾಡ ನೋಡ್ತೀನಿ. ಏನಾಗಬೇಕಿತ್ತಾನ? ನಿನ್ನ ತಂಗಿ ಪಲ್ಲು ನನ್ನ ಹತ್ರ 50,000 ರೂಪಾಯಿ ಸಾಲ ತಗೊಂಡಿದ್ದಾಳೆ. ಅದ್ ನೀಗಲೇ ಕೊಡ್ತೀಯೋ ಇಲ್ಲ ಇನ್ನೊಂದು ಕೊಡ್ಲು? ಚಂಪಚ ಮೇಲೆ ಅದ್ರಲ್ಲ 50 ಎತ್ಕೊಳಮ್ಮ. ಇದು ಯಜಮಾನ್ರೆ, ಮಿಕ್ಕಿರೋ ದುಡ್ಡನ್ನಾದ್ರೂ ಬೀರೋನಲ್ಲಿ ಎತ್ತಿಡಿ, ಇಲ್ಲಾಂದ್ರೆ ಬಂದ್ ರೌಡಿಗಳಿಗೆಲ್ಲ ಎತ್ತಿ ಕೊಡ್ಬೇಕಾಗುತ್ತೆ. ಲೇ ಚಂಪಚ ಮೇಲೆ ಬಾ ಬಾ ಬಾಯ್ಲಿ. ಏನ್ ಯಜಮಾನ್ರೆ? ಏನು ನನ್ನ ಮನೆನ ಉದ್ಧಾರ ಮಾಡಬೇಕು ಅಂತ ಇದೆಯೋ ಇಲ್ಲ ಗುಂಡಾಂತರ ಮಾಡಬೇಕು ಅನ್ಕೊಂಡ್ಬಿಟ್ಟಿದ್ಯೋ? ಅಯ್ಯೋ, ಈಗಂತದ್ ಏನಾಯ್ತು? ಏನಾಯ್ತು ಅಂತ ನನ್ನೇ ಪ್ರಶ್ನೆ ಮಾಡ್ತೀಯಲ್ಲ. ದಿನಸಿ ಬಿಲ್ಲು ಪ್ರತಿ ತಿಂಗಳು 6,000 ರೂಪಾಯಿ ಬರ್ತಾ ಇತ್ತು. ಏಕಾಏಕಿ 10,000 ರೂಪಾಯಿ ಬಂದಿದೆ ಅಂದ್ರೆ ಏನ್ ಅರ್ಥ? ಅದು ನಿಮ್ಮ ದೇವರ ಕೊಟ್ಟ ತಂಗಿ ನಾವ್ ತಗೊಳ್ತಾ ಇರೋ ದಿನಸಿ ಅಂಗಡಿನಲ್ಲಿ ಅವರು ದಿನಸಿ ತಗೋತಾ ಇದಾರೆ. ಹಾಗಾಗಿ ಅವ್ರ ಬಿಲ್ನೆಲ್ಲ ನಿಮ್ಮ ಅಕೌಂಟ್ಗೆ ಜಮಾ ಮಾಡಿದ್ದಾರೆ. ನೀವೇ ದುಡ್ಡು ಕಟ್ಬೇಕಂತೆ. ರಂಗತ್ತೆ ರಂಗತ್ತೆ, ನನ್ನ ಮಗಳು ಹೇಗಿದ್ದಾಳು? ಅಯ್ಯೋ ಏನಂತ ಹೇಳಿ, ಕಣ್ಣೀರಲ್ಲೇ ಕೈ ತೊಳೆಯೋದಾಗ್ಬಿಟ್ಟಿದೆ. ಆದ್ರೂ ಅವರು ಸ್ವಾಭಿಮಾನ ಬಿಟ್ಟಿಲ್ಲ. ಬೆಳಿಗ್ಗೆ ತಿಂಡಿಗೆ ಏನ್ ಮಾಡಿದ್ರು? ಕಣ್ಣೀರೇ ತಿಂಡಿ, ಶೋಕನೇ ಊಟ, ವ್ಯಸನನೇ ಡಿನ್ನರ್ ಆಗ್ಬಿಟ್ಟಿದೆ. ಪಾಪ ಅವರಿಬ್ರು ಊಟ ಮಾಡಿ 3 ದಿವಸ ಆಗೋಯ್ತು. ಅಯ್ಯೋ ಮಗನೇ, ನಡೆಯೋ ಒಂದ್ ಹೆಜ್ಜೆ ಹೋಗಿ ಅವನಿಬ್ಬರನ್ನು ಕರ್ಕೊಂಬಂದ್ಬಿಡೋಣ. ರಂಗಮ್ಮ, ನಾನು ಒಂದು ಸಲ ನಿರ್ಧಾರ ತಗೊಂಡ್ಮೇಲೆ ಮುಗಿತು. ನಾನು ಬರಲ್ಲ ಅಂದ್ರೆ ಬರಲ್ಲ. ಅಯ್ಯೋ ಕಲ್ಮ, ಸ್ವಲ್ಪ ಇಲ್ಲಪ್ಪ ಬರ್ತೀನಿ. ಲೇ ಚಂಪಾ, ತಿನ್ನೋದಿಕ್ಕೆ ಏನ್ ಮಾಡಿದ್ಯಾ? ನೆನ್ನೆ ಅನ್ನಕ್ಕೆ ಒಗ್ಗರಣೆ ಬಡ್ದಿದ್ದೀನಿ, ಬೇಕಾ? ಅದನ್ನ ನೀನೇ ತಿನ್ಕೊ, ನಂದು ದೋಸೆ ಆಯ್ತು. ಇದ್ರಲ್ಲಿ 10,000 ರೂಪಾಯಿ ಇದೆ, ಮುಚ್ಕೊಳ್ಳೋ. ಇದನ್ನ ಪಲ್ಲು ಕೊಟ್ಟು ಹೊಟ್ಟೆ ತುಂಬಾ ಊಟ ಮಾಡಿ ಅಂತ ಹೇಳು. ಅಣ್ಣಯ್ಯ, ನಾನು ಗಂಡುಗಲಿ ವಂಶದವಳು. ಪಾಂಡುರಂಗ ಗಂಡುಗಲಿಯಾದ ನೀನು ನನಗೆ ಸ್ವಂತ ಅಣ್ಣ. ಅಣ್ಣಯ್ಯ, ಇಲ್ಲಿ ವಿಪರೀತ ಸಾಲ ಆಗ್ಬಿಟ್ಟಿದೆ. ಮನೆ ಬಾಡಿಗೆ ಕಟ್ಟಕ್ಕೂ ದುಡ್ಡಿಲ್ಲ. ನಮ್ಮ ಯಜಮಾನ್ರಿಗೆ ಯಾವ ಕೆಲಸನೂ ಸಿಕ್ಕಿಲ್ಲ. ಹಾಗಾಗಿ ಮನೆ ಖಾಲಿ ಮಾಡ್ಕೊಂಡು ನಾವು ದೂರ ಹೋಗ್ತಾ ಇದ್ದೀವಿ. ದೂರ ಅಂದ್ರೆ ತುಂಬಾ ದೂರ ಹೋಗ್ತಾ ಇದ್ದೀವಿ. ಯಾರು ನಮ್ಮ ಹತ್ರ ಬರ್ದೇ ಇರೋಷ್ಟು ದೂರ ಹೋಗ್ತಾ ಇದ್ದೀವಿ. ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಮಾತ್ರ ಸಾವಿದೆ.
ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಸ್ವಂತ ಮಗಳಾಗಿ ಹುಡ್ತೀನಿ. ನನ್ನನ್ನು ಕ್ಷಮಿಸ್ಬಿಡು ಅಣ್ಣಯ್ಯ. ದೇವ್ರ ಕೊಟ್ಟಂಗೆ ಮೊದಲು ಹೋಗಿ ನೋಡೋಣ ನಡೆಯೋ. ಮಗನೇ ನನಗೆ ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ ಕಣೋ. ಪಕ್ಕದಲ್ಲಿ ಬಲ್ದ ಹಾಗೆ ಏನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ರೆ ಏ ಅಂತದ್ದೇನು ಆಗಲ್ಲ, ನಾನಿದ್ದೀನಿ. ನೀನ್ ಇರ್ತೀಯ, ಅವಳು ಇರಬೇಕಲ್ಲ. ನಾನಿದ್ದೀನಿ ಅಂದಮೇಲೆ ಅವಳು ಇರ್ತಾಳೆ, ಅದು ಇಲ್ಲ ಎಲ್ಲೋ ಇರ್ತಾಳೆ. ಬನ್ನಿ ಹುಡುಕಣ. ಬಾರೋ, ಬಾರೋ. ಲೇ ನಡು ರೋಡಲ್ಲಿ ಗಲಿಗಾಗ್ತಾ ಇದೆಯಲ್ಲೋ ಚಾಂಡಲ. ಲೇ ದೇವ್ರು ಕೊಡ್ತೀನಿ. ಬೇಡಮ್ಮ ಈ ಥರದ ಹುಚ್ಚಾಟ. ಇಲ್ಲ ಅಣ್ಣಯ್ಯ, ನಾವು ಸಾಯ್ಬೇಕು. ನೀನು ಹೇಳಿ ಉಸಿರು ಒಂದೇ ಸಲ ಹೋಗ್ಬಿಡ್ಲಿ. ತಪ್ಪಾಯ್ತಪ್ಪ. ನನ್ನ ಕಡೆಯಿಂದ ತಪ್ಪಾಯ್ತು. ಲೇ ದೇವ್ರು ಕೊಡ್ತಂಗೆ ತವರಿಗೆ ಬಾ ತಂಗಿ. ಇಷ್ಟಕ್ಕೆ ಯಾಕೆ ಮನೆ ಬಿಟ್ಟು ಹೋಗ್ಬೇಕಾಗಿತ್ತು? ಬದುಕಿ ಬಂದ್ಲಲ್ಲ ಅಷ್ಟು ಸಾಕು, ಸುಮ್ಮನೆ. ಆಯ್ತಲ್ಲ ಅತ್ತೆ, ಹೊಸ ಸಂಸಾರ ಮಾಡಿದ್ದು ಸಾಲ ಮಾಡಿದ್ದು ಎಲ್ಲ. ಯಾರೇ ಸಾಲ ಮಾಡಿದ್ದು? ಅವನ ಲೌಡಿ ಬಂದು 50,000 ಕೊಡು ಅಂತ ಪದ್ದುಗೆ ಚೆನ್ನಾಗಿ ಇಕ್ಕತಿದ್ನಲ್ಲ. ಎಂತದ್ದು ಇಲ್ಲ, 2 ತಿಂಗಳು ನಾವು ಆ ಮನೇಲಿದ್ದು ಆರಾಮಾಗಿ ಹನಿಮೂನ್ ಮುಗಿಸ್ಕೊಂಡು ಬಂದಿದ್ದೀವಿ. ಏನ್ ಹೇಳ್ತಾ ಇದೀಯ? ಆ ಮನೆ ನನ್ನ ಫ್ರೆಂಡ್ದು. ಅವ್ರು 2 ತಿಂಗಳ ಮಟ್ಟಿಗೆ ಫಾರಿನ್ಗೆ ಅಂತ ಹೊರಟ್ರು. ದುಡ್ಡು ಕೊಟ್ಬಿಟ್ಟು ಆ ಮನೆ ನೋಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಆ ಮನೆಗೆ ಕಾಲಿದ್ವಿ ಅಷ್ಟೇ. ಮತ್ತೆ ಆ ರೌಡಿ ಬಂದು 50 ರೂಪಾಯಿ ತಗೊಂಡೋದ್ನಲ್ಲ. ಒಂದೇ ಒಂದು ಸೆಂಟಿಮೆಂಟ್ ಸೀನ್ ಇರ್ಲಿ ಅಂತ ನಾವೇ ಆ ರೌಡಿನ ಬಿಟ್ಟಿದ್ದು, ನಿಮ್ಮ ಹತ್ರ ದುಡ್ಡು ಪೀಕ್ಸಿದ್ದು. ಲೇ ಹಾಗಿದ್ರೆ ನನ್ನ ದುಡ್ಡನ್ನ ನನಗೆ ವಾಪಸ್ ಕೊಟ್ಬಿಡ್ರ. ಯಾಕೆ ಕೊಡ್ಬೇಕು? ನೀನ್ ಮಾಡಿರೋ ತಪ್ಪಿಗೆ ನಾವು ನಿನಗೆ ಹಾಕ್ತಾ ಇರೋ ದಂಡ